ವಿಜೇಂದ್ರ ಅಣ್ಣನವರು ಈ ಹಿಂದಿನ ಹೋರಾಟಗಳಲ್ಲೂ ಕೂಡ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗೆ ತಮ್ಮ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ರು. ಈ ಹಿಂದೆ ಕೂಡ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಒಂದು ಹೋರಾಟವನ್ನ ಹಮ್ಮಿಕೊಂಡಾಗ ಮಾನ್ಯ ವಿಜೇಂದ್ರ ಅಣ್ಣವರು ಬಂದು ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿ ಅವತ್ತು ಕೂಡ ನಮ್ಮ ಮನವಿಯನ್ನು ಸ್ವೀಕರಿಸಿದ್ರು. ಕೆಪಿಎಸ್ಸಿ ಅದರಲ್ಲೂ ವಿಶೇಷವಾಗಿ ಕೆಎಸ್ ಅಭ್ಯರ್ಥಿಗಳ ಪರವಾಗಿ ಪ್ರತಿ ವಿಚಾರದಲ್ಲೂ ಕೂಡ ಏನೇ ಪರೀಕ್ಷೆ ಕೆಪಿಎಸ್ಸಿಯಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ಅದರ ಬಗ್ಗೆ ಇಮಿಡಿಯೇಟ್ ಆಗಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅಭ್ಯರ್ಥಿಗಳ ನೋವನ್ನ ಅವರ ಹತ್ರ ತೆಗೆದುಕೊಂಡು ಹೋದಾಗ ತುಂಬಾ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಬಂದಿರುವಂತಹ ಸಾವಿರಾರು ಅಭ್ಯರ್ಥಿಗಳ ಪರವಾಗಿ ಈಗ ಆಲ್ರೆಡಿ ಅವರು ಮಾತಾಡಿದ್ರು, ಹಲವಾರು ವಿಷಯಗಳನ್ನ ಇದರಲ್ಲಿ ಅವರು ಹೇಳಿದ್ರು. ವಿಶೇಷವಾಗಿ ಸರ್ಕಾರ ನೇಮಕಾತಿ ವಿಷಯದಲ್ಲಿ ತುಂಬಾ ವಿಳಂಬ ರೀತಿಯನ್ನ ಅನುಸರಿಸುತ್ತೆ. ಸೊ ಅದು ಕೂಡ ಎಷ್ಟರ ಮಟ್ಟಿಗೆ ನಿರುದ್ಯೋಗಕ್ಕೆ ಕಾರಣವಾಗಿದೆ ಅನ್ನೋದನ್ನು ಕೂಡ ಅವರು ಹೇಳಿದ್ರು. ಹಾಗೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ಪಾರದರ್ಶಕತೆ ಅನ್ನೋದು ಮೂಡಬೇಕು ಪರೀಕ್ಷೆಗಳಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ವಿದ್ಯಾರ್ಥಿಗಳ ಧ್ವನಿಯಾಗಿ ನಮ್ಮ ವಿಜೇಂದ್ರ ಅಣ್ಣ ಅವರು ಇದ್ದಾರೆ. ಅವರ ಒಂದು ಹಾಸ್ಟೆಲ್ ನಾನು ಕೂಡ ವಿದ್ಯಾರ್ಥಿಯಾಗಿ ಓದಿರೋದು ವೀರಶೈವ ಹಾಸ್ಟೆಲ್ ಬಸವೇಶ್ವರ ಇದರಲ್ಲಿ ಇದೆ, ಹೊಸವಾಡಿ ಮೆಟ್ರೋ ಸ್ಟೇಷನ್ ಹತ್ರ. ಅದೇ ಹಾಸ್ಟೆಲ್ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ ಕೂಡ ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಸ್ಗಳಿಗೆ ಜಿಲ್ಲೆಗಳಿಗೆ ಎಲ್ಲೆಲ್ಲೋ ನಮ್ಮ ಉತ್ತರ ಕರ್ನಾಟಕದ ಹಲವಾರು ಹಿಂದುಳಿದ ಜಿಲ್ಲೆಗಳಿಗೆ ಬಂದು ಓದ್ತಾರೆ. ಅವರೆಲ್ಲರಿಗೂ ಕೂಡ ಅನ್ನ ಆಶ್ರಯವನ್ನು ನೀಡಿರುವಂತಹ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ ಕೂಡ ಹಲವಾರು ಜನ ಕೆಎಸ್ ಪರೀಕ್ಷೆಯನ್ನು ಬರೆಯುವಂತಹ ಆಸ್ಪಿರೆಂಟ್ಸ್ಗಳು ಇವತ್ತು ಇಲ್ಲಿ ಬಂದಿದ್ದಾರೆ ಈ ಹೋರಾಟಕ್ಕೆ. ಅವರ ಸಹಕಾರ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗೆ ಹೀಗೆ ಇರಲಿ ಅಂತ ಹೇಳ್ತಾ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಮುಂದಿನ ಅತಿಥಿಗಳಾದಂತಹ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು ರಾಜಗೋಪಾಲ್ ಸರ್ ಅವರು ನಮ್ಮ ಕೆಎಸ್ ಅಭ್ಯರ್ಥಿಗಳು ಹಾಗೆ ಈ ಕೆಪಿಎಸ್ಸಿಯ ಒಂದು ಏನು ಲೋಪದೋಷದ ತೊಂದರೆ ಇದ್ರ ಬಗ್ಗೆ ಮಾತಾಡ್ಬೇಕಂತ ಕೇಳ್ತೀನಿ.